ಇವತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ರವಾ ಅಪ್ಪಮ್. ರವಾ ಅಪ್ಪಮ್ ಮಾಡೋದಕ್ಕೆ ಮೊದಲಾಗಿ ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ. ಇದು ಬಾಂಬೆ ರವೆ. ಅರ್ಧ ಕಪ್ಪಷ್ಟು ಮೊಸರು, ಅರ್ಧ ಕಪ್ಪಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿರೋಂಥದ್ದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡ ನಂತರ 1 ಸ್ಪೂನಷ್ಟು ಈನೋ ಹಾಕಿದ್ದೀನಿ. ಈನೋ ಹಾಕೋದ್ರಿಂದ ಇನ್ಸ್ಟೆಂಟಾಗಿ ನಾವು ಅಪ್ಪಮ್ ಮಾಡ್ಕೋಬೋದು. ಮಲ್ಲಿಗೆ ಹೂವಿನ ರೀತಿಯಲ್ಲಿ ನಿಮಗಿದು ಮೃದುವಾಗಿ ಬರುತ್ತೆ. ಕಾವಲಿ ಬಿಸಿ ಮಾಡ್ಕೊಂಡ ತಕ್ಷಣ ಒಂದು ಸ್ವಲ್ಪ ಗ್ರೀಸ್ ಮಾಡ್ಕೊಂಡ ನಂತರ ನಾವು ಒಂದಾದಮೇಲೆ ಒಂದು ಅಪ್ಪಮ್ ಮಾಡ್ಕೋತಾ ಹೋಗ್ಬೋದು. ಮತ್ತು ಇದಕ್ಕೆ ನಾವು ಎಣ್ಣೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಸೊ 0 ಆಯಿಲ್ ಬ್ರೇಕ್ಫಾಸ್ಟ್ ರೀತಿಯಲ್ಲಿ ನೀವು ಇದನ್ನ ಮಕ್ಳಿಗೆ ಮಾಡ್ಕೊಡ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ, ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ಬೋದು. ಇದನ್ನು ಒಂದು ಸೈಡ್ ಬೇಯಿಸಿದ್ರೆ ಸಾಕು. ಮತ್ತು ದೋಸೆ ರೀತಿಯಲ್ಲಿ ಉಜ್ಜೋದಾಗಲಿ ಅಥವಾ 2 ಸೈಡ್ ಬೇಯಿಸೋಂಥ ಅವಶ್ಯಕತೆ ಇಲ್ಲ. ಸೊ ಮೃದುವಾಗಿರುವಂಥ ಅಪ್ಪಮ್ ರೆಡಿಯಾಗಿದೆ. ಹಾಗೆ ಇದ್ರ ಜೊತೆಗೆ ನಾನು ಚಟ್ನಿ ಮಾಡಿದ್ದೆ. ಸೊ ಬಿಸಿ ಬಿಸಿ ಅಪ್ಪಮ್ ಮತ್ತು ಚಟ್ನಿ ಕಾಂಬಿನೇಷನ್ ತುಂಬ ರುಚಿಯಾಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ.